ನಮಸ್ಕಾರ. ಅಧ್ಯಾಯ 49. ಶ್ರೀರಾಮಕೃಷ್ಣರು ನಾಟಕ ಮಂದಿರದಲ್ಲಿ. ಶ್ರೀರಾಮಕೃಷ್ಣರು ಕಲ್ಕತ್ತೆಯ ಬೇಡನ್ ರಸ್ತೆಯಲ್ಲಿರುವ ಸ್ಟಾರ್ ಥಿಯೇಟರಿಗೆ ಪ್ರಹ್ಲಾದ ಎಂಬ ನಾಟಕವನ್ನು ನೋಡುವುದಕ್ಕೆ 1884 ಡಿಸೆಂಬರ್ ತಿಂಗಳಲ್ಲಿ ಬಂದರು. ಮಹೇಂದ್ರನಾಥ, ಬಾಬುರಾಮ, ನಾರಾಯಣ ಮತ್ತು ಇನ್ನು ಕೆಲವು ಭಕ್ತರು ಅವರೊಡನೆ ಇದ್ದರು. ಪ್ರಾಂಗಣದಲ್ಲಿ ಚೆನ್ನಾಗಿ ಲೈಟುಗಳಿಂದ ಅಲಂಕಾರ ಮಾಡಿದ್ದರು. ಶ್ರೀರಾಮಕೃಷ್ಣರು ಗಿರೀಶನೊಡನೆ ಒಂದು ಬಾಕ್ಸಿನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣ: ಓ, ನೀನು ಒಳ್ಳೊಳ್ಳೆಯ ನಾಟಕಗಳನ್ನು ಬರೆದಿರುತ್ತೀಯೇ. ಗಿರೀಶ: ಮಹಾಶಯರೇ, ನಾನು ಜೀರ್ಣಿಸಿಕೊಂಡಿರುವುದು ಬಹಳ ಅಲ್ಪ, ಸುಮ್ಮನೆ ಬರೆಯುತ್ತೇನೆ ಅಷ್ಟೇ. ಶ್ರೀರಾಮಕೃಷ್ಣ: ಇಲ್ಲ, ನೀನು ಸಾಕಷ್ಟು ಅರಗಿಸಿಕೊಂಡಿರುವೆ. ಒಬ್ಬ ಮಹಾಪುರುಷನ ಶೀಲವನ್ನು ಚಿತ್ರಿಸಬೇಕಾದರೆ ಅವನ ಹೃದಯದಲ್ಲಿ ಭಗವದ್ಭಕ್ತಿ ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ ಎಂದು ಹಿಂದೆ ನಿನಗೆ ಹೇಳಿದ್ದೆ. ಮೊದಲು ಆಧ್ಯಾತ್ಮಿಕ ಭಾವನೆಗಳನ್ನು ಜೀರ್ಣಿಸಿಕೊಳ್ಳಬೇಕು. ನಾನು ಹಿಂದೆ ಒಂದು ಸಲ ನವ ಬೃಂದಾವನ ಎಂಬ ನಾಟಕವನ್ನು ನೋಡಲು ಕೇಶವನ ಮನೆಗೆ ಹೋದೆ. ಅಲ್ಲಿ ತಿಂಗಳಿಗೆ 800 ರೂಪಾಯಿ ಸಂಪಾದನೆ ಮಾಡುವ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟನನ್ನು ನೋಡಿದೆ. ಎಲ್ಲರೂ ಅವನನ್ನು ತುಂಬ ದೊಡ್ಡ ವಿದ್ಯಾವಂತ ಎಂದು ಹೇಳುತ್ತಿದ್ದರು. ಆದರೆ ಅವನ ಒಬ್ಬ ಮಗನ ಮೇಲೆ ಅವನು ವ್ಯಸ್ತನಾಗಿದ್ದ. ಆ ಹುಡುಗನಿಗೆ ಕುಳಿತುಕೊಳ್ಳುವುದಕ್ಕೆ ಸರಿಯಾದ ಜಾಗ ಹುಡುಕುವುದರಲ್ಲೇ ನಿರತನಾಗಿದ್ದ. ರಂಗಭೂಮಿಯ ಮೇಲೆ ನಡೆಯುತ್ತಿದ್ದ ಧಾರ್ಮಿಕ ವಿಷಯಗಳನ್ನು ಕೇಳಿಸಿಕೊಳ್ಳುವ ತಾಳ್ಮೆ ಅವನಿಗೆ ಇರಲಿಲ್ಲ. ಆ ಹುಡುಗನು ಅಪ್ಪನಿಗೆ ಪದೇ ಪದೇ ಇದೇನು ಅದೇನು ಎಂಬ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಿದ್ದ. ಅವುಗಳಿಗೆ ಉತ್ತರ ಕೊಡುವುದರಲ್ಲೇ ಅವನು ತನ್ಮಯನಾಗಿದ್ದ. ಅವನು ಬರೀ ಪುಸ್ತಕಗಳನ್ನು ಓದಿದ್ದ ಅಷ್ಟೇ, ಅವುಗಳನ್ನು ಅರಗಿಸಿಕೊಂಡಿರಲಿಲ್ಲ. ಗಿರೀಶ: ಇನ್ನು ಮೇಲೆ ಈ ನಾಟಕದ ಕಂಪನಿಯನ್ನು ಕಟ್ಟಿಕೊಂಡು ಏನು ಮಾಡಬೇಕು ಎನ್ನಿಸುತ್ತದೆ. ಶ್ರೀರಾಮಕೃಷ್ಣ: ಇಲ್ಲ, ಈಗ ಇರುವಂತೆಯೇ ಇರಲಿ. ಜನ ನಿನ್ನ ನಾಟಕದ ಮೂಲಕ ಹಲವಾರು ವಿಷಯಗಳನ್ನು ಕಲಿಯುತ್ತಾರೆ. ನಾಟಕ ಪ್ರಾರಂಭವಾಯಿತು. ಪ್ರಹ್ಲಾದ ವಿದ್ಯಾರ್ಥಿಯಂತೆ ಶಾಲೆಗೆ ಪ್ರವೇಶಿಸುತ್ತಿದ್ದ. ಪ್ರಹ್ಲಾದನನ್ನು ನೋಡಿದ ಕೂಡಲೇ ಶ್ರೀರಾಮಕೃಷ್ಣರು ಅವನ ಹೆಸರನ್ನು ಒಂದೆರಡು ಸಲ ಉಚ್ಚರಿಸಿ ಸಮಾಧಿಮಗ್ನರಾದರು. ಮತ್ತೊಂದು ದೃಶ್ಯದಲ್ಲಿ ಪ್ರಹ್ಲಾದನನ್ನು ಆನೆಯ ಕಾಲಿಗೆ ಕಟ್ಟಿ ತುಳಿಸುತ್ತಿದ್ದರು. ಅವನನ್ನು ಬೆಂಕಿಗೆ ಹಾಕಿದಾಗ ಶ್ರೀರಾಮಕೃಷ್ಣರು ಕಣ್ಣೀರು ಸುರಿಸಿದರು. ದೃಶ್ಯ ಬದಲಾಯಿಸಿತು. ಗೋಲೋಕದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣರು ಕುಳಿತುಕೊಂಡಿದ್ದರು. ನಾರಾಯಣನಿಗೆ ಪ್ರಹ್ಲಾದನ ವಿಷಯದಲ್ಲಿ ತುಂಬಾ ಚಿಂತೆಯಾಯಿತು. ಇದನ್ನು ನೋಡಿದಾಗಲೂ ಶ್ರೀರಾಮಕೃಷ್ಣರು ಪರವಶರಾದರು. ನಾಟಕ ಮುಗಿದ ಮೇಲೆ ಗಿರೀಶ ಅವರನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದ. ಅಲ್ಲಿ ಶ್ರೀರಾಮಕೃಷ್ಣರಿಗೆ ಈಗ ವಿವಾಹ ವಿಭ್ರಾಂತಿ ಎಂಬ ನಕಲಿ ನಾಟಕವಾಗುವುದು, ನೀವು ನೋಡುತ್ತೀರಾ ಎಂದು ಕೇಳಿದ. ಶ್ರೀರಾಮಕೃಷ್ಣ: ಏನು, ಪ್ರಹ್ಲಾದ ಚರಿತ್ರೆಯನ್ನು ನೋಡಿಯಾದ ಮೇಲೆ ಅದನ್ನು ನೋಡುವುದೇ? ಒಂದು ಸಲ ನಾನು ನಾಟಕದ ಕಂಪನಿಯವರಿಗೆ ಯಾವಾಗಲೂ ಏನಾದರೂ ಧಾರ್ಮಿಕ ವಿಷಯದಲ್ಲಿ ನಿಮ್ಮ ನಾಟಕವನ್ನು ಕೊನೆಗಾಣಿಸಿ ಎಂದು ಹೇಳುತ್ತಿದ್ದೆ. ಇದುವರೆಗೆ ಎಷ್ಟು ಚೆನ್ನಾದ ಧಾರ್ಮಿಕ ವಿಷಯಗಳನ್ನು ಕೇಳುತ್ತಿದ್ದೆವು. ಈಗ ವಿವಾಹ ವಿಭ್ರಾಂತಿಯನ್ನು ನೋಡುವುದೇ? ಪುನಃ ನಾವು ಹಳೆಯ ಮನುಷ್ಯರೇ ಆಗುತ್ತೇವೆ. ಗಿರೀಶ: ನೀವು ನಾಟಕವನ್ನು ಹೇಗೆ ಮೆಚ್ಚಿದಿರಿ? ಶ್ರೀರಾಮಕೃಷ್ಣ: ದೇವರೇ ಎಲ್ಲ ಪಾತ್ರಗಳನ್ನು ಅಭಿನಯಿಸುತ್ತಿರುವಂತೆ ನನಗೆ ಕಂಡಿತು. ಯಾರು ಸ್ತ್ರೀಯರ ಪಾತ್ರವನ್ನು ಧರಿಸಿದ್ದರೋ ಅವರು ಸಾಕ್ಷಾತ್ ಜಗನ್ಮಾತೆಯಂತೆಯೇ ಕಂಡರು. ಗೋಲೋಕದ ಗೋಪಾಲಕರು ಸಾಕ್ಷಾತ್ ನಾರಾಯಣನಂತೆಯೇ ಇದ್ದರು. ದೇವರೇ ಇವುಗಳೆಲ್ಲವೂ ಆಗಿರುವುದು. ಒಬ್ಬ ಮನುಷ್ಯ ನಿಜವಾಗಿ ದೇವರನ್ನು ನೋಡಿರುವನೇ ಇಲ್ಲವೇ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಕೆಲವು ಚಿಹ್ನೆಗಳು ಇವೆ. ಒಂದನೆಯದೇ ಆನಂದ. ಅಲ್ಲಿ ಸ್ವಲ್ಪವೂ ಅನುಮಾನವಿಲ್ಲ. ಅವನೊಂದು ಸಾಗರದಂತೆ. ಶಬ್ದ ಅಲೆ ಎಲ್ಲ ಮೇಲೆ, ಕೆಳಗೆಲ್ಲ ಗಂಭೀರ, ಗಲಾಟೆ ಏನೂ ಇಲ್ಲ. ದೇವರನ್ನು ಕಂಡವನು ಕೆಲವು ವೇಳೆ ಹುಚ್ಚನಂತೆ ಕಾಣುತ್ತಾನೆ, ಕೆಲವು ವೇಳೆ ಅವಧೂತನಂತೆ. ಮಡಿ ಮೈಲಿಗೆ ಎಂಬುದೇ ಇಲ್ಲ. ಕೆಲವು ವೇಳೆ ಜಡನಾಗಿರುವನು, ಮಾತನ್ನೇ ಆಡುವುದಿಲ್ಲ. ಏಕೆಂದರೆ ಅವನ ಒಳಗೆ ಮತ್ತು ಹೊರಗೆ ದೇವರನ್ನೇ ಅವನು ನೋಡುತ್ತಾನೆ. ಕೆಲವು ವೇಳೆ ಮಗುವಿನಂತೆ ಯಾವುದರ ಮೇಲೆಯೂ ಆಸಕ್ತಿ ಇಲ್ಲದೆ ಉಟ್ಟ ಬಟ್ಟೆಯನ್ನು ಕೊರಳಲ್ಲಿ ಕಟ್ಟಿಕೊಂಡು ತಾರಾಡುವನು. ಮಗುವಿನಂತೆ ಇರುವಾಗ ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ವ್ಯವಹರಿಸುತ್ತಾನೆ. ಕೆಲವು ವೇಳೆ ತುಂಟತನ ಮಾಡುವ ಹುಡುಗನಂತೆ, ಕೆಲವು ವೇಳೆ ಒಂದು ಸಿಂಹದಂತೆ ಪರಾಕ್ರಮದಿಂದ ಕೆಲಸ ಮಾಡುತ್ತಾ ಇತರರಿಗೆ ಬೋಧಿಸುತ್ತಾ ಯುವಕನಂತೆ ಇರುವನು. ಮನುಷ್ಯ ತನ್ನ ಅಹಂಕಾರದ ದೆಸೆಯಿಂದ ದೇವರನ್ನು ನೋಡಲಾರ.
ಮೋಡ ಅಡ್ಡವಿದ್ದರೆ ಸೂರ್ಯ ನಮಗೆ ಕಾಣುವುದಿಲ್ಲ. ಆದರೆ ಸೂರ್ಯನಿಲ್ಲ ಎಂದಲ್ಲ, ಅಲ್ಲಿ ನಮಗೆ ಕಾಣದಿದ್ದರೂ ಸೂರ್ಯನಿರುವನು. ಆದರೆ ಮಗುವಿನ ಅಹಂಕಾರದಲ್ಲಿ ಅಪಾಯವಿಲ್ಲ. ಅದರ ಬದಲು ಇದು ನಮಗೆ ಸಹಾಯ ಮಾಡುವುದು. ಸೊಪ್ಪು ಹೊಟ್ಟೆಗೆ ಕೆಟ್ಟದ್ದು, ಆದರೆ ಹಿಂಚೆ ಸೊಪ್ಪು ಒಳ್ಳೆಯದು. ಆದ ಕಾರಣ ಹಿಂಚೆಯನ್ನು ಸೊಪ್ಪು ಎಂದು ಭಾವಿಸುವುದಕ್ಕೆ ಆಗುವುದಿಲ್ಲ. ಅದರಂತೆಯೇ ಕಲ್ಲು ಸಕ್ಕರೆಯನ್ನು ಸಿಹಿ ತಿಂಡಿಯ ಗುಂಪಿಗೆ ಸೇರಿಸುವುದಕ್ಕೆ ಆಗುವುದಿಲ್ಲ. ಇತರ ಸಿಹಿ ತಿಂಡಿಗಳು ಆರೋಗ್ಯಕ್ಕೆ ಹಾನಿಕರ, ಆದರೆ ಕಲ್ಲು ಸಕ್ಕರೆ ಅಲ್ಲ. ನಾನು ಒಂದು ಸಲ ಕೇಶವನಿಗೆ ಹೇಳಿದೆ, ನಾನೇನಾದರೂ ಇನ್ನೂ ನಿನಗೆ ಹೆಚ್ಚು ಹೇಳಿದೆ ಎಂದರೆ ನಿನ್ನ ಸಂಸ್ಥೆಯನ್ನು ನಡೆಸುವುದಕ್ಕೆ ಆಗುವುದಿಲ್ಲ ಎಂದು. ಅವನಿಗೆ ತುಂಬ ಅಂಜಿಕೆಯಾಯಿತು. ಆದರೆ ಮಗುವಿನ ಅಹಂಕಾರದಲ್ಲಿ, ಸೇವಕರ ಅಹಂಕಾರದಲ್ಲಿ ಅಪಾಯವಿಲ್ಲ. ಯಾರು ದೇವರನ್ನು ನೋಡಿರುವನೋ ಅವನು ದೇವರೇ ಈ ಜೀವ ಜಗತ್ತು ಎಲ್ಲವೂ ಆಗಿರುವಂತೆ ಕಾಣುವನು. ಅವನೇ ವಾಸ್ತವವಾಗಿ ಎಲ್ಲವೂ ಆಗಿರುವುದು. ಇಂತಹವನೇ ಪರಭಕ್ತ. ಗಿರೀಶ: ಹೌದು, ದೇವರೇ ಎಲ್ಲವೂ ಆಗಿರುವನು. ಆದರೆ ಭಕ್ತ ಒಂದು ಸ್ವಲ್ಪ ಅಹಂಕಾರವನ್ನು ಇಟ್ಟುಕೊಂಡಿರುತ್ತಾನೆ. ಇದರಿಂದ ಅಪಾಯವಿಲ್ಲ. ಶ್ರೀರಾಮಕೃಷ್ಣ: ಹೌದು, ಇದರಿಂದ ಅಪಾಯವಿಲ್ಲ. ಭಗವಂತನನ್ನು ಅನುಭವಿಸುವುದಕ್ಕಾಗಿ ಅವನು ಅಹಂಕಾರವನ್ನು ಇಟ್ಟುಕೊಂಡಿರುವನು. ದೇವರು ಬೇರೆ, ನೀನು ಬೇರೆ ಎಂದು ತಿಳಿದಾಗಲೇ ಭಗವದಾನಂದವನ್ನು ಅನುಭವಿಸಲು ಸಾಧ್ಯ. ಸ್ವಾಮಿ ಮತ್ತು ಸೇವಕ ಎಂಬ ವ್ಯತ್ಯಾಸ ಇರಬೇಕು. ಮಧ್ಯಮ ತರಗತಿಗೆ ಸೇರಿದ ಭಕ್ತ ಬೇರೆ ಇದ್ದಾನೆ. ಅವನು ದೇವರೇ ಅಂತರ್ಯಾಮಿಯಂತೆ ಎಲ್ಲರ ಹೃದಯದಲ್ಲಿಯೂ ನೆಲೆಸಿರುವುದನ್ನು ನೋಡುತ್ತಾನೆ. ಆದರೆ ಕೆಳಮಟ್ಟದ ಭಕ್ತ ಅವನು ಮೇಲೆ ಮುಗಿಲುಗಳಾಚೆ ಆಕಾಶದಲ್ಲಿ ಇರುವನು ಎನ್ನುತ್ತಾನೆ. ನಾನು ನನ್ನ ನಾಟಕದಲ್ಲಿ ಗೋಪಾಲಕರನ್ನು ನೋಡಿದಾಗ ದೇವರೇ ಎಲ್ಲವೂ ಆಗಿರುವುದನ್ನು ನೋಡಿದೆ. ಯಾರು ನಿಜವಾಗಿ ದೇವರನ್ನು ಕಂಡಿರುವನೋ ಅವನಿಗೆ ಗೊತ್ತಿದೆ ದೇವರೇ ಎಲ್ಲವನ್ನೂ ಮಾಡುತ್ತಿರುವನು ಎಂಬುದು. ಗಿರೀಶ: ಮಹಾಶಯರೇ, ನನಗೆ ನಿಜವಾಗಿ ಗೊತ್ತಾಗಿದೆ ದೇವರೇ ಎಲ್ಲವನ್ನೂ ಮಾಡುತ್ತಾನೆ ಎಂಬುದು. ಶ್ರೀರಾಮಕೃಷ್ಣ: ನಾನು ತಾಯಿಗೆ, ತಾಯಿ, ನೀನು ಯಾಂತ್ರಿಕಳು, ನಾನು ಯಂತ್ರ. ನೀನು ಚೇತನಾಮಯಿ, ನಾನು ಜಡ. ನೀನು ಇಚ್ಛಿಸಿದಂತೆ ನಾನು ಮಾಡುತ್ತೇನೆ, ನುಡಿಸಿದಂತೆ ನುಡಿಯುತ್ತೇನೆ ಎಂದು ಹೇಳುತ್ತೇನೆ. ಆದರೆ ಅಜ್ಞಾನಿಗಳು ನಾನು ಸ್ವಲ್ಪ ಮಾಡುತ್ತೇನೆ, ದೇವರು ಸ್ವಲ್ಪ ಮಾಡುತ್ತಾನೆ ಎನ್ನುತ್ತಾರೆ. ಗಿರೀಶ: ಮಹಾಶಯರೇ, ನಾನು ಹಾಗೆ ಅನ್ನುವುದಿಲ್ಲ. ನಿಜವಾಗಿ ನಾನು ಏನೂ ಮಾಡುತ್ತಿಲ್ಲ. ಇನ್ನು ಕರ್ಮವನ್ನು ಕಟ್ಟಿಕೊಂಡು ನಾನು ಏನು ಮಾಡಬೇಕು? ಶ್ರೀರಾಮಕೃಷ್ಣ: ಇಲ್ಲ, ಕರ್ಮ ಒಳ್ಳೆಯದು. ನೆಲವನ್ನು ಚೆನ್ನಾಗಿ ಉತ್ತು ಅದರಲ್ಲಿರುವ ಕಲ್ಲು, ಕಳೆ ಇವುಗಳನ್ನೆಲ್ಲ ತೆಗೆದು ಹದ ಮಾಡಿದ ಮೇಲೆ ನೀನು ಅಲ್ಲಿ ಏನು ಬಿತ್ತುವೆಯೋ ಅದು ಹುಲುಸಾಗಿ ಬೆಳೆಯುವುದು. ಆದರೆ ಒಬ್ಬ ನಿಸ್ವಾರ್ಥಿಯಾಗಿ ಕರ್ಮ ಮಾಡಬೇಕು. 2 ಬಗೆಯ ಪರಮಹಂಸರಿದ್ದಾರೆ. ಅವರೇ ಜ್ಞಾನಿ ಮತ್ತು ಪ್ರೇಮಿ. ಜ್ಞಾನಿ ಸ್ವಾರ್ಥಿ, ತನಗೆ ಜ್ಞಾನ ಸಿಕ್ಕಿದರೆ ಸಾಕು ಎಂದು ಭಾವಿಸುವನು. ಆದರೆ ಪ್ರೇಮಿಯೋ ಶುಕದೇವನಂತೆ ತಾನು ಸಾಕ್ಷಾತ್ಕಾರ ಪಡೆದುಕೊಂಡ ಮೇಲೆ ಇತರರಿಗೆ ಬೋಧಿಸುತ್ತಾನೆ. ಕೆಲವರು ಮಾವಿನ ಹಣ್ಣನ್ನು ತಿಂದು ಸ್ವಲ್ಪವೂ ಕಾಣದಂತೆ ಬಾಯನ್ನು ಒರೆಸಿಕೊಳ್ಳುತ್ತಾರೆ. ಆದರೆ ಇನ್ನು ಕೆಲವರು ಹಣ್ಣನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ. ಒಂದು ಬಾವಿಯನ್ನು ತೋಡಬೇಕಾದರೆ ಗುದ್ದಲಿ, ಮಂಕರಿ ಎಲ್ಲ ಬೇಕಾಗುವುದು. ಬಾವಿಯನ್ನು ತೋಡಿಯಾದ ಮೇಲೆ ಕೆಲವರು ಗುದ್ದಲಿ ಮುಂತಾದವನ್ನು ಅದರೊಳಗೆ ಎಸೆದು ಬಿಡುವರು. ಬೇರೆ ಕೆಲವರು ಅವನ್ನು ಬೇರೆ ಕಡೆ ಇಡುತ್ತಾರೆ, ಬೇಕಾದರೆ ಇತರರು ಉಪಯೋಗಿಸಿಕೊಳ್ಳಲಿ ಎಂದು. ಶುಕದೇವ ಮುಂತಾದವರು ಇನ್ನೊಬ್ಬರ ಉಪಯೋಗಕ್ಕಾಗಿ ಮಂಕರಿ ಗುದ್ದಲಿಗಳನ್ನು ಇಟ್ಟರು. ಗಿರೀಶನಿಗೆ: ನೀನೂ ಕೂಡ ಇದನ್ನು ಮಾಡಬೇಕು. ಗಿರೀಶ: ದಯವಿಟ್ಟು ನೀವು ನನಗೆ ಆಶೀರ್ವದಿಸಬೇಕು. ಶ್ರೀರಾಮಕೃಷ್ಣ: ಭಗವತಿಯಲ್ಲಿ ಶ್ರದ್ಧೆ ಇಡು, ನಿನಗೆ ಎಲ್ಲವೂ ಪ್ರಾಪ್ತವಾಗುವುದು. ಗಿರೀಶ: ಆದರೆ ನಾನೊಬ್ಬ ಪಾಪಿ. ಶ್ರೀರಾಮಕೃಷ್ಣ: ಯಾರು ಪಾಪಿ ಪಾಪಿ ಎಂದು ಹೇಳಿಕೊಳ್ಳುತ್ತಿರುವರೋ ಅವರು ಪಾಪಿಯೇ ಆಗುತ್ತಾರೆ. ಗಿರೀಶ: ನಾನು ಕುಳಿತ ಸ್ಥಳ ಕೂಡ ಅಪವಿತ್ರವಾಗುವುದು. ಶ್ರೀರಾಮಕೃಷ್ಣ: ಅದು ಹೇಗೆ? 1000 ವರ್ಷದಿಂದ ಕತ್ತಲೆಯಲ್ಲಿದ್ದ ಕೋಣೆಗೆ ದೀಪವನ್ನು ತಂದರೆ ಅದು ಸ್ವಲ್ಪ ಸ್ವಲ್ಪವಾಗಿ ಕತ್ತಲೆಯನ್ನು ಓಡಿಸುವುದೇ ಅಥವಾ ಒಂದೇ ಸಲ ಓಡಿಸುವುದು? ಗಿರೀಶ: ಹಾಗಾದರೆ ನೀವು ನನಗೆ ಆಶೀರ್ವಾದ ಮಾಡಿದ್ದೀರಿ. ಶ್ರೀರಾಮಕೃಷ್ಣ: ನೀನು ಅದನ್ನು ಸಂಪೂರ್ಣ ನಂಬಿದರೆ ನಾನು ಹೆಚ್ಚಿಗೆ ಹೇಳುವುದೇನಿದೆ? ನಾನು ತಿನ್ನುತ್ತೇನೆ, ಕುಡಿಯುತ್ತೇನೆ, ಭಗವಂತನ ನಾಮವನ್ನು ಚಿಂತಿಸುತ್ತೇನೆ. ಗಿರೀಶ: ನನ್ನಲ್ಲಿ ರುಜುತ್ವವಿಲ್ಲ. ನೀವು ದಯವಿಟ್ಟು ನನಗೆ ಅದನ್ನು ಅನುಗ್ರಹಿಸಬೇಕು. ಶ್ರೀರಾಮಕೃಷ್ಣ: ನಾನೇ ಹೇಗೆ ಕೊಡುವುದಕ್ಕೆ ಸಾಧ್ಯ?
ನಾರದ, ಶುಕದೇವನಂತಹವರು ಬೇಕಾದರೆ ಅದನ್ನು ಮಾಡುತ್ತಿದ್ದರು. ಗಿರೀಶ: ನಮಗೆ ಶಾರದ, ಶುಕದೇವ ಕಾಣುತ್ತಿಲ್ಲ. ನನ್ನ ಮುಂದೆ ನೀವು ಮಾತ್ರ ಇರುವುದು. ಶ್ರೀರಾಮಕೃಷ್ಣ: ಆಗಲಿ, ನಿನಗೆ ಶ್ರದ್ಧೆ ಬರಲಿ. ಎಲ್ಲರೂ ಸ್ವಲ್ಪ ಕಾಲ ಮೌನವಾಗಿದ್ದರು. ಅನಂತರ ಮತ್ತೆ ಸಂಭಾಷಣೆ ಪ್ರಾರಂಭವಾಯಿತು. ಗಿರೀಶ: ನನಗೆ ಒಂದು ಆಸೆ ಇದೆ. ಭಗವಂತನ ಮೇಲೆ ಪ್ರೀತಿಗಾಗಿ ಪ್ರೀತಿ ಬೇಕು. ಶ್ರೀರಾಮಕೃಷ್ಣ: ಯಾರು ಈಶ್ವರ ಕೋಟಿಗಳೋ ಅವರಿಗೆ ಮಾತ್ರ ಅಂತಹ ಪ್ರೀತಿ ಸಿಕ್ಕುವುದು. ಸಾಧಾರಣ ಮನುಷ್ಯನಿಗೆ ಇದು ಸಿಕ್ಕುವುದಿಲ್ಲ. ಒಂದು ಹಾಡನ್ನು ಹೇಳಿದರು. ಅದರ ಭಾವ ಕಾಳಿಕಾ ಮಾತೆಯ ದರ್ಶನ ದುರ್ಲಭ ಎಂದು. ಅವಳ ಪಾದ ಕಮಲಗಳ ಮೇಲೆ ಒಬ್ಬ ಧ್ಯಾನ ಮಾಡುತ್ತಿರುವಾಗ ಈ ಪ್ರಪಂಚ ಮತ್ತು ಸ್ವರ್ಗ ಲೋಕಗಳ ಐಶ್ವರ್ಯವೆಲ್ಲ ನೀರಸವಾಗಿ ಕಾಣುವುದು. ಶ್ರೀರಾಮಕೃಷ್ಣ ಗಿರೀಶನಿಗೆ: ತೀವ್ರ ವೈರಾಗ್ಯದಿಂದ ಒಬ್ಬ ಭಗವಂತನನ್ನು ಪಡೆಯಬಹುದು. ಅವನಿಗಾಗಿ ಒಬ್ಬ ತೀವ್ರ ವ್ಯಾಕುಲ ಪಡಬೇಕು. ನೀರಿನೊಳಗೆ ಮುಳುಗಿದವನು ಉಸಿರಿಗೆ ತವಕ ಪಡುವಂತೆ ಇರಬೇಕು. ಅದು ಮನುಷ್ಯ ಈ 3 ಆಕರ್ಷಣೆಗಳನ್ನು ಒಟ್ಟು ಸೇರಿಸಿ ದೇವರ ಕಡೆ ಹರಿಸಿದರೆ ಅವನನ್ನು ಪಡೆಯಬಹುದು. ಅವೇ ಪ್ರಾಪಂಚಿಕನಿಗೆ ವಿಷಯ ವಸ್ತುಗಳ ಮೇಲೆ ಇರುವ ಆಕರ್ಷಣೆ, ಗಂಡನಿಗೆ ತನ್ನ ಪತಿವ್ರತೆಯಾದ ಹೆಂಡತಿಯ ಮೇಲಿನ ಆಕರ್ಷಣೆ, ಮಗುವಿಗೆ ತಾಯಿಯ ಮೇಲೆ ಇರುವ ಆಕರ್ಷಣೆ. ಈ 3 ಆಕರ್ಷಣೆಗಳನ್ನು ಒಟ್ಟು ಸೇರಿಸಿ ದೇವರ ಕಡೆಗೆ ಹರಿಸಿದರೆ ಅವನು ಕೂಡಲೇ ದೊರಕುತ್ತಾನೆ. ಒಬ್ಬ ನಿಜವಾದ ವ್ಯಾಕುಲದಿಂದ ದೇವರನ್ನು ಮೈದೋರು ಎಂದು ಬೇಡಿದರೆ ದೇವರು ಬರದೇ ಇರಲಾರ. ನಾನು ಹಿಂದೆ ಒಂದು ದಿನ ಭಕ್ತಿಯ ವಿಷಯವನ್ನು ಹೇಳಿದೆ. ಅದೇ ಭಗವಂತನನ್ನು ಕಾಯ, ವಾಚ, ಮನಸ ಪ್ರೀತಿಸುವುದು. ಕಾಯಕವಾದ ಪ್ರೀತಿ ಎಂದರೆ ತಮ್ಮ ಕೈಗಳಿಂದ ಅವನನ್ನು ಪೂಜಿಸುವುದು, ಕಾಲುಗಳ ಮೂಲಕ ತೀರ್ಥಯಾತ್ರೆ ಮಾಡುವುದು, ಕಿವಿಗಳ ಮೂಲಕ ಅವನ ಕೀರ್ತನೆಯನ್ನು ಕೇಳುವುದು, ಕಣ್ಣಿನ ಮೂಲಕ ಅವನ ದಿವ್ಯ ಮಂಗಳ ಮೂರ್ತಿಯನ್ನು ನೋಡುವುದು. ಮಾನಸಿಕವಾಗಿ ಎಂದರೆ ಸತತವಾಗಿ ಅವನನ್ನು ಕುರಿತು ಆಲೋಚಿಸುವುದು, ಅವನ ಲೀಲೆಯನ್ನು ಚಿಂತಿಸುವುದು. ವಾಚಿಕವಾಗಿ ಎಂದರೆ ಅವನ ಸ್ತೋತ್ರಗಳನ್ನು ಹೇಳುವುದು, ಅವನ ನಾಮವನ್ನು ಕೊಂಡಾಡುವುದು. ಈ ಕಲಿಯುಗಕ್ಕೆ ನಾರದರು ಹೇಳಿರುವ ಭಕ್ತಿಯೇ ಶ್ರೇಷ್ಠ ಎಂದರೆ ಸತತವಾಗಿ ಭಗವಂತನ ನಾಮ ಮತ್ತು ಅವನ ಮಹಿಮೆಯನ್ನು ಕೊಂಡಾಡುವುದು. ಯಾರಿಗೆ ಯಾವಾಗಲೂ ಅವನನ್ನು ಚಿಂತಿಸುವುದಕ್ಕೆ ಸಮಯವಿಲ್ಲವೋ ಅವರು ಬೆಳಿಗ್ಗೆ ಮತ್ತು ಸಂಜೆಯಾದರೂ ಅವನ ನಾಮವನ್ನು ಕೈಗಳಿಂದ ತಾಳ ಹಾಕುತ್ತಾ ಭಜನೆ ಮಾಡಬೇಕು. ಭಕ್ತನ ಅಹಂಕಾರದಿಂದ ಯಾವ ಅಪಾಯವೂ ಇಲ್ಲ. ಅದು ಅಜ್ಞಾನವನ್ನು ಉಂಟು ಮಾಡುವುದಿಲ್ಲ. ಅದರ ಬದಲು ಅದು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಹಾಯ ಮಾಡುವುದು. ಆಗ ಅದು ಅಹಂಕಾರವೆನಿಸುವುದೇ ಇಲ್ಲ. ನಿಷ್ಠೆಯಿಂದ ಭಕ್ತಿ ಮಾಗಿದರೆ ಭಾವವಾಗುತ್ತದೆ. ಭಾವ ಏಕಾಗ್ರವಾದರೆ ಮಹಾಭಾವ ಆಗುವುದು. ಕೊನೆಗೆ ಅದು ಪ್ರೇಮವಾಗುವುದು. ಪ್ರೇಮ ಒಂದು ಹಗ್ಗದಂತೆ. ಪ್ರೇಮದಿಂದ ದೇವರು ಭಕ್ತನಿಗೆ ಬದ್ಧನಾಗುತ್ತಾನೆ. ಇನ್ನು ಮೇಲೆ ಅವನು ಓಡಿ ಹೋಗುವುದಕ್ಕೆ ಆಗುವುದಿಲ್ಲ. ಸಾಧಾರಣ ಮನುಷ್ಯನಿಗೆ ಭಾವ ಬರಬಹುದು. ಈಶ್ವರ ಕೋಟಿಗಳಿಗೆ ಮಾತ್ರ ಮಹಾಭಾವ ಮತ್ತು ಪ್ರೇಮ ಲಭಿಸುವುದು. ಚೈತನ್ಯ ದೇವನಿಗೆ ಇದು ಲಭಿಸಿತು. ಜ್ಞಾನಯೋಗ ಎಂದರೇನು? ತನ್ನ ಆತ್ಮನ ನೈಜ ಸ್ವರೂಪವನ್ನು ಅರಿಯುವುದು. ಬ್ರಹ್ಮವೇ ತನ್ನ ನಿಜವಾದ ಸ್ವರೂಪ ಎಂಬುದನ್ನು ಅರಿಯುವುದು. ಪ್ರಹ್ಲಾದನಿಗೆ ಕೆಲವು ವೇಳೆ ತಾನೇ ಬ್ರಹ್ಮ ಎಂಬ ಅರಿವು ಆಗುತ್ತಿತ್ತು. ಮತ್ತೆ ಕೆಲವು ವೇಳೆ ತಾನು ಬೇರೆ, ಅದು ಬೇರೆ ಎಂದು ಭಾವಿಸುತ್ತಿದ್ದನು. ಆಗ ಅವನು ಭಕ್ತಿಯ ಭಾವದಲ್ಲಿ ಇರುತ್ತಿದ್ದನು. ಹನುಮಂತ ಹೀಗೆ ಹೇಳಿದ: ಓ ರಾಮ, ಕೆಲವು ವೇಳೆ ನೀನು ಪೂರ್ಣ, ನಾನು ಅಂಶ ಎಂದು ನೋಡುತ್ತೇನೆ. ಕೆಲವು ವೇಳೆ ನೀನು ಯಜಮಾನ, ನಾನು ಸ್ವಾಮಿ ಎಂದು ನೋಡುತ್ತೇನೆ. ಆದರೆ ಯಾವಾಗ ಬ್ರಹ್ಮಜ್ಞಾನವಾಗುವುದೋ ಆಗ ನಾನೇ ನೀನು, ನೀನೇ ನಾನು ಎಂದು ಭಾವಿಸುತ್ತೇನೆ. ಗಿರೀಶ: ಹಾ. ಶ್ರೀರಾಮಕೃಷ್ಣ: ಒಬ್ಬನಿಗೆ ಏತಕ್ಕೆ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ? ಮೊದಲು ಅವನಿಗೆ ವಿವೇಕ ಮತ್ತು ವೈರಾಗ್ಯ ಇರಬೇಕು. ದೇವರೊಬ್ಬನೇ ಸತ್ಯ, ಉಳಿದವುಗಳೆಲ್ಲ ಕ್ಷಣಿಕ, ಮಿಥ್ಯ ಎಂಬ ನಂಬಿಕೆ ದೃಢವಾಗಿರಬೇಕು. ಸುಮ್ಮನೆ ಮೇಲೆ ತೇಲಿದರೆ ಪ್ರಯೋಜನವಿಲ್ಲ. ಆಗ ಮುಳುಗು ಮುಳುಗು ಎಲೆಮಾನವೇ, ಭಗವಂತನ ಸೌಂದರ್ಯ ಸಾಗರದಿ ಎಂಬ ಹಾಡನ್ನು ಹಾಡಿದರು. ಶ್ರೀರಾಮಕೃಷ್ಣ: ನೀನು ಇನ್ನೊಂದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಸಾಗರದಲ್ಲಿ ಕಾಮ ಕಾಂಚನಗಳೆಂಬ ಮೊಸಳೆಗಳ ಅಪಾಯವಿದೆ. ಗಿರೀಶ: ನಾನು ಯಮರಾಜನಿಗೂ ಅಂಜುವುದಿಲ್ಲ. ಶ್ರೀರಾಮಕೃಷ್ಣ: ಆದರೆ ನಾನು ಹೇಳುವುದು ಕಾಮ ಕಾಂಚನಗಳ ಮೊಸಳೆಗಳು. ಆದ ಕಾರಣವೇ
ಮುಳುಗುವುದಕ್ಕೆ ಮುಂಚೆ ಅವನು ಮೈಗೆ ವಿವೇಕ ಮತ್ತು ವೈರಾಗ್ಯವೆಂಬ ಅರಿಶಿನವನ್ನು ಹಚ್ಚಿಕೊಳ್ಳಬೇಕು. ಕೆಲವರಿಗೆ ಪ್ರಪಂಚದಲ್ಲಿ ಭಗವಂತನ ಜ್ಞಾನ ಲಭಿಸುವುದು. 2 ಬಗೆಯ ಯೋಗಿಗಳು ಇದ್ದಾರೆ. ಅವರೇ ಗುಪ್ತ ಮತ್ತು ವ್ಯಕ್ತ. ಸಂಸಾರವನ್ನು ಬಿಟ್ಟವರು ವ್ಯಕ್ತವಾದ ಯೋಗಿಗಳು. ಇದು ಎಲ್ಲರಿಗೂ ಗೊತ್ತಾಗುವುದು. ಆದರೆ ಗುಪ್ತವಾದ ಯೋಗಿಗಳು ಸಂಸಾರದಲ್ಲೇ ಇರುವರು. ಅವರು ಇತರರಿಗೆ ಕಾಣಿಸಿಕೊಳ್ಳುವುದಿಲ್ಲ. ಮನೆಯಲ್ಲಿ ಕೆಲಸ ಮಾಡುವ ಪರಿಚಾರಕ ಹೆಂಗಸಿನಂತೆ ಇರುತ್ತಾರೆ. ಅವಳು ಯಜಮಾನನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಮನಸ್ಸೆಲ್ಲ ಹಳ್ಳಿಯಲ್ಲಿರುವ ತನ್ನ ಮಕ್ಕಳ ಮೇಲೆ. ವಿವೇಕ ವೈರಾಗ್ಯಗಳನ್ನು ಅಭ್ಯಾಸ ಮಾಡುವುದು ಬಹಳ ಕಷ್ಟ. ನಾನು ಯಜಮಾನ, ಇವೆಲ್ಲ ನನಗೆ ಸೇರಿದವು ಎಂಬ ಭಾವದಿಂದ ಪಾರಾಗುವುದು ಬಹಳ ಕಷ್ಟ. 800 ರೂಪಾಯಿ ಸಂಬಳ ಬರುವ ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಧಾರ್ಮಿಕ ಪ್ರವಚನ ನಡೆಯುವ ಸ್ಥಳದಲ್ಲೇ ಕುಳಿತಿದ್ದು ಅದರ ಕಡೆಗೆ ಗಮನ ಕೊಡದೆ ಇರುವುದು ಕಂಡೆ. ಮತ್ತೊಬ್ಬ ಮನುಷ್ಯ, ಅವನ ಹೆಸರನ್ನು ನಿಮಗೆ ಹೇಳುವುದಿಲ್ಲ, ಬಹಳ ಜಪ ಮಾಡುತ್ತಿದ್ದ. ಆದರೆ 10,000 ರೂಪಾಯಿನ ಆಸೆಗೆ ಸುಳ್ಳು ಸಾಕ್ಷಿ ಕೊಟ್ಟ. ಆದ ಕಾರಣವೇ ಅವನಿಗೆ ವಿವೇಕ ವೈರಾಗ್ಯವಿದ್ದರೆ ಈ ಸಂಸಾರದಲ್ಲಿರುವಾಗಲೂ ಅವನನ್ನು ಪಡೆಯಬಹುದೆಂದು ಹೇಳುತ್ತೇನೆ. ಗಿರೀಶ, ಈ ಪಾಪಿಗೆ ಏನು ಗತಿ? ಶ್ರೀರಾಮಕೃಷ್ಣರು ಒಂದು ಹಾಡನ್ನು ಹೇಳಿದರು. ಅದರ ಭಾವ, ಭಗವಂತನನ್ನು ಚಿಂತಿಸಿದರೆ ಒಬ್ಬನು ಎಲ್ಲ ಪಾಪಗಳಿಂದಲೂ ಪಾರಾಗುತ್ತಾನೆ ಎಂಬುದು. ಶ್ರೀರಾಮಕೃಷ್ಣ, ಕಣ್ಣು ಮಿಟುಕಿಸುವುದರಲ್ಲಿ ಅವನು ನಮ್ಮನ್ನು ಸಂಸಾರ ಸಾಗರದಿಂದ ಪಾರು ಮಾಡುತ್ತಾನೆ. ಮಹಾಮಾಯೆ ಅತ್ತ ಸರಿದರೆ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ. ಮಹಾಮಾಯೆಯ ಕೃಪೆ ಅತ್ಯಂತ ಅವಶ್ಯಕ. ಆದ ಕಾರಣವೇ ಶಕ್ತಿಯ ಪೂಜೆ ನೋಡಿ ದೇವರು ನಮ್ಮ ಒಳಗೇ ಇದ್ದಾನೆ, ಆದರೆ ಕಾಣುವುದಿಲ್ಲ. ಏಕೆಂದರೆ ನಮಗೂ ಅವನಿಗೂ ಮಧ್ಯೆ ಮಹಾಮಾಯೆ ಇದೆ. ರಾಮ, ಲಕ್ಷ್ಮಣ, ಸೀತೆಯರು ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ರಾಮ ಮುಂದಿದ್ದ, ಸೀತೆ ಮಧ್ಯದಲ್ಲಿ, ಅವಳ ಹಿಂದೆ ಲಕ್ಷ್ಮಣ ಇದ್ದ. ಅವನು ಕೇವಲ 2.5 ಮೊಳ ಮಾತ್ರ ಹಿಂದಿದ್ದ. ಆದರೂ ಅವನು ರಾಮನನ್ನು ನೋಡುವುದಕ್ಕೆ ಆಗಲಿಲ್ಲ. ಕಾರಣ ಸೀತೆ ಮಧ್ಯದಲ್ಲಿ ಇದ್ದುದು. ದೇವರನ್ನು ಪೂಜಿಸುವಾಗ ಯಾವುದಾದರೂ ಒಂದು ನಿರ್ದಿಷ್ಟ ಭಾವವನ್ನು ಆರೋಪಿಸಿಕೊಳ್ಳಬೇಕು. ಒಬ್ಬನಿಗೆ 3 ಭಾವಗಳಿವೆ. ಅವೇ ಮಗುವಿನ ಭಾವ, ಸೇವಕಿಯ ಭಾವ, ಸಖನ ಭಾವ. ನಾನು ಹಲವು ದಿನಗಳವರೆಗೆ ಭಗವಂತನ ದಾಸಿ ಎಂದು ಭಾವಿಸಿದ್ದೆ. ಆಗ ನಾನು ಹೆಂಗಸಿನಂತೆ ಸೀರೆ ಉಡುತ್ತಿದ್ದೆ, ಅವರಂತೆ ಆಭರಣ ಹಾಕಿಕೊಳ್ಳುತ್ತಿದ್ದೆ. ಮಗುವಿನ ಭಾವ ಬಹಳ ಒಳ್ಳೆಯದು. ವೀರಭಾವ ಒಳ್ಳೆಯದಲ್ಲ. ಕೆಲವರಲ್ಲಿ ಅದು ಇದೆ. ಅವರು ತಾವು ಪುರುಷರೆಂದು, ಹೆಂಗಸನ್ನು ಪ್ರಕೃತಿ ಎಂದು ನೋಡುವರು. ಸಂಭೋಗದಿಂದ ಅವಳನ್ನು ತೃಪ್ತಿಪಡಿಸಬೇಕೆಂದು ಇಚ್ಛಿಸುವರು. ಆದರೆ ಅನೇಕ ವೇಳೆ ಈ ಭಾವದಲ್ಲಿ ಭ್ರಷ್ಟನಾಗುತ್ತಾನೆ. ಗಿರೀಶ, ಒಂದು ಕಾಲದಲ್ಲಿ ನಾನು ಆ ಭಾವವನ್ನು ಪ್ರೀತಿಸುತ್ತಿದ್ದೆ. ಶ್ರೀರಾಮಕೃಷ್ಣರು ಗಿರೀಶನ ಕಡೆ ವ್ಯಥೆಯಿಂದ ನೋಡಿದರು. ಗಿರೀಶ, ನನ್ನ ಮನಸ್ಸಿನಲ್ಲಿ ಇನ್ನೂ ಆ ದೋಷವಿದೆ. ನಾನು ಏನು ಮಾಡಬೇಕು ಹೇಳಿ? ಶ್ರೀರಾಮಕೃಷ್ಣ, ದೇವರಿಗೆ ನಿನ್ನ ಜವಾಬ್ದಾರಿಯನ್ನು ಕೊಟ್ಟು ಬಿಡು. ಅವನು ತನಗೆ ತೋರಿದ್ದನ್ನು ಮಾಡಲಿ. ನಾನು ಭಗವತಿಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಹೀಗೆ ಹೇಳುತ್ತಿದ್ದೆ, ತಾಯಿ, ನನಗೆ ಇನ್ನೂ ಏನೂ ಬೇಡ, ನಿನ್ನ ಮೇಲೆ ಶುದ್ಧ ಭಕ್ತಿಯನ್ನು ಮಾತ್ರ ಕೊಡು. ಶ್ರೀರಾಮಕೃಷ್ಣರು ಮ್ಯಾನೇಜರನ ರೂಮಿನಲ್ಲಿ ಕುಳಿತಿದ್ದರು. ಒಬ್ಬ ಬಂದು ಕೇಳಿದ, ನೀವು ವಿವಾಹ ವಿಭ್ರಾಂತಿ ಎಂಬ ನಾಟಕವನ್ನು ನೋಡುತ್ತೀರಾ? ಶ್ರೀರಾಮಕೃಷ್ಣರು ಗಿರೀಶನಿಗೆ, ಏನು ಮಾಡಿದೆ ನೀನು? ಪ್ರಹ್ಲಾದನ ಚರಿತ್ರೆ ಆದ ಮೇಲೆ ಈ ನಕಲಿಯೇ. ಮೊದಲು ಪಾಯಸ, ಅನಂತರ ಅನ್ನ ಮತ್ತು ಹಾಗಲಕಾಯಿಯ ಪಲ್ಯ. ನಾಟಕವಾದ ಮೇಲೆ ಗಿರೀಶನ ಅನುಮತಿಯ ಮೇಲೆ ಪಾರ್ಟ್ ಮಾಡಿದ ನಟ ನಟಿಯರು ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿದರು. ಅವರು ಶ್ರೀರಾಮಕೃಷ್ಣರ ಮುಂದೆ ತಲೆಯನ್ನು ನೆಲಕ್ಕೆ ತಾಕಿಸಿ ನಮಸ್ಕಾರ ಮಾಡಿದರು. ಕೆಲವು ನಟಿಯರು ಶ್ರೀರಾಮಕೃಷ್ಣರ ಪಾದಗಳನ್ನು ತಮ್ಮ ತಲೆಯಿಂದ ಮುಟ್ಟಿದರು. ಶ್ರೀರಾಮಕೃಷ್ಣರು, ತಾಯಂದಿರೆ, ಅದನ್ನು ಮಾಡಬೇಡಿ ಎಂದರು. ಪಾರ್ಟ್ ಮಾಡಿದವರೆಲ್ಲ ಕೋಣೆಯಿಂದ ಹೊರಗೆ ಹೋದ ಮೇಲೆ ಎಲ್ಲ ಅವನೇ, ಬೇರೆ ಬೇರೆ ರೂಪಿನಲ್ಲಿ ಇರುವನು ಎಂದರು. ಗಾಡಿ ಹೊರಗೆ ಕಾಯುತ್ತಿತ್ತು. ಗಿರೀಶ ಮತ್ತು ಇತರರು ಶ್ರೀರಾಮಕೃಷ್ಣರನ್ನು ಬೀಳ್ಕೊಡುವುದಕ್ಕೆ ಹೊರಕ್ಕೆ ಬಂದರು. ಶ್ರೀರಾಮಕೃಷ್ಣರು ಗಾಡಿಯನ್ನು ಹತ್ತುವುದೇ ತಡ ಸಮಾಧಿಮಗ್ನರಾದರು. ಗಾಡಿ ಕೆಲವು ಭಕ್ತರೊಡನೆ ದಕ್ಷಿಣೇಶ್ವರಕ್ಕೆ ಹೋಯಿತು. ಶ್ರೀರಾಮಕೃಷ್ಣರು ಬಂದದ್ದು ನಾಟಕವನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಅವರೇ ಭಕ್ತರಿಗೆ ಕೊಟ್ಟು ಹೋದರು. ಅಧ್ಯಾಯ 49 ಮುಗಿಯಿತು.